ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ನಾವು ಹಲವಾರು ನೋಟಿಫಿಕೇಶನ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದೀವಿ. ಅಂಡ್ ಇವತ್ತು ನಾವು ಮಾಡ್ತಿರೋಂಥ ವಿಡಿಯೋ ಬಂದು ವಿತ್ ರೆಸ್ಪೆಕ್ಟ್ ಟು ಬೆಲ್ ಇ-ಎ-ಟಿ ಹಾಗೂ ಟೆಕ್ನಿಷಿಯನ್ ಸಿ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಫಾರ್ ಬೆಂಗಳೂರು ಕಾಂಪ್ಲೆಕ್ಸ್. ಓಕೆ, ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಇ-ಎ-ಟಿದು ಏನಾಗಿದೆ, ಇ-ಎ-ಟಿದು ಏನಾಗಿದೆ. ಇ-ಎ-ಟಿ ಅಂದ್ರೆ ಏನು, ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ. ಬೆಂಗಳೂರು ಪೋಸ್ಟ್, ಬೆಂಗಳೂರು ಡಿವಿಷನ್ ನಲ್ಲಿ ಕರೆದಿದ್ರು. ಆ ವೇಕೆನ್ಸೀಸ್ ಸುಮಾರು ವೇಕೆನ್ಸೀಸ್ ಇತ್ತು. ಸೊ ಫಸ್ಟ್ ನಾನು ನಿಮಗೆ ವೆಬ್ಸೈಟ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಆ ಬೆಂಗಳೂರು ಕಾಂಪ್ಲೆಕ್ಸ್ ನೋಡ್ಬೇಕಂದ್ರೆ ಇಲ್ಲಿ ಲಿಸ್ಟ್ 4 ಓಪನ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಆ ಅಡ್ವರ್ಟೈಸ್ಮೆಂಟ್ ಕಾಣುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಕಾಂಪ್ಲೆಕ್ಸ್ ಅಡ್ವರ್ಟೈಸ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ಸ್ ಫಾರ್ ಬೆಂಗಳೂರು ಕಾಂಪ್ಲೆಕ್ಸ್. ಕರೆಕ್ಟಾ? ನೀವು ಆಲ್ರೆಡಿ ಎಕ್ಸಾಮ್ ಬರ್ದಿದ್ದೀರಾ, ಬಟ್ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾಕೆ, ಏನಾಗಿದೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಅಂಡ್ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಬೇಕಂತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಸೊ ದಟ್ ಈಚ್ ಅಂಡ್ ಎವ್ರಿ ಅಪ್ಡೇಟು ಸಹ ನಿಮಗೆ ಸಿಗುತ್ತೆ. ಸೊ ಈಗ ನಿಮ್ಗೆ ಗೊತ್ತಿದೆ, ಇಲ್ಲಿ ನಾನು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಅನ್ನು ಓಪನ್ ಮಾಡ್ತೀನಿ. ಸೊ ಈ ಅಡ್ವರ್ಟೈಸ್ಮೆಂಟ್ ನ ಓಪನ್ ಮಾಡೋದ್ರಿಂದ ನೀವು ಇಲ್ಲಿ ನೋಡ್ಬೋದು. ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಪೋಸ್ಟ್ಗೆ ನೀವು ಬರ್ದಿರೋದು ಎಷ್ಟು ವೇಕೆನ್ಸೀಸು 40, 29, 5 and 6. ಅಂಡ್ ಅದೇ ತರ ಟೆಕ್ನಿಷಿಯನ್ ಸಿಗೆ ಸಹ ಬರ್ದಿರ್ತೀರಾ. ಸೊ ಇಷ್ಟು ವೇಕೆನ್ಸೀಸ್. ಸರ್ ನಾವು ಎಕ್ಸಾಮ್ ಏನು ಬರ್ದಿದ್ವಿ, ಇನ್ನೂ ರಿಸಲ್ಟೇ ಬಿಟ್ಟಿಲ್ಲ, ಯಾಕೆ, ಏನಾಗಿದೆ? ಈ ಎಕ್ಸಾಮ್ ನಡೆಸಬೇಕಾಗಿದ್ದಾಗ ಸ್ವಲ್ಪ ಗೊಂದಲ ಆಗಿದೆ. ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಏನಾಗಿತ್ತು, ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಸಿಸ್ಟಮ್ ಬೇಗನೆ ಲಾಗ್ ಆಫ್ ಆಗೋಗ್ಬಿಟ್ಟಿದೆ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್. ಆದ ಕಾರಣ ಡಿಪಾರ್ಟ್ಮೆಂಟ್ ಅವರು ಯಾವ ಸ್ಟೂಡೆಂಟ್ಸ್ ಅಫೆಕ್ಟ್ ಆಗಿದ್ದಾರೆ ಆ ಪರ್ಟಿಕ್ಯುಲರ್ ಸೆಂಟ್ರಲ್ಲಿ ಬರೆದಿರೋಂತಹ ವಿದ್ಯಾರ್ಥಿಗಳು, ಅಫೆಕ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಪರ್ಸನಲ್ ಆಗಿ ಇಮೇಲ್ ಕಳಿಸಿದ್ದಾರೆ. ಯುವರ್ ಎಕ್ಸಾಮ್ ವಿಲ್ ಬಿ ರೀಶೆಡ್ಯೂಲ್ಡ್, ರೀ ಎಕ್ಸಾಮ್ ವಿಲ್ ಹ್ಯಾಪನ್ ಇನ್ ವೆರಿ ಸೂನ್ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನು ರೀ ಎಕ್ಸಾಮ್ ಆಗಿಲ್ಲ. ಓಕೆ, ಸೊ ಆಗಿದ್ರೆ ಇಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಆಫ್ ಕೀ ಆನ್ಸರ್ಸ್ ಅನ್ನು ಬಿಡ್ತಾ ಇದ್ರು. ರಿಟರ್ನ್ ಟೆಸ್ಟ್ ಏನ್ ಬರ್ದಿರ್ತಾರೆ ಅದರದ ಕೀ ಆನ್ಸರ್ಸ್ ಬಿಡ್ತಾ ಇದ್ರು. ಬಟ್ ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ರಿಸಲ್ಟ್ ಅಲ್ಲಿ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಏನೇ ಬಿಟ್ರು ಸಹ ಇಲ್ಲಿ ಗೊತ್ತಾಗಬೇಕು ಗೈಸ್. ಓಕೆ, ಇಲ್ಲಿ ರಿಟರ್ನ್ ಟೆಸ್ಟ್ ಶಾರ್ಟ್ ಲಿಸ್ಟ್ ಅಂತ ಓಪನ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಬೆಂಗಳೂರು ಕಾಂಪ್ಲೆಕ್ಸ್ ಬಿಟ್ಟಿದ್ರು. ಓಕೆ, ಬೆಂಗಳೂರು ಕಾಂಪ್ಲೆಕ್ಸ್ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದ್ರೆ ಟ್ರೈನಿ ಆಫೀಸರ್ ಅಂತ ಬಿಟ್ಟಿದ್ದಾರೆ. ಸೊ ಇದೇ ತರ ನಿಮಗೆ ಟ್ರೈನಿ ಇಂಜಿನಿಯರ್ ಇಲ್ಲಿ ಕಾಣುತ್ತೆ ನೋಡಿ, ಫೈನಲ್ ಆನ್ಸರ್ ಕೀ ಫಾರ್ ರಿಟರ್ನ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಟ್ರೈನಿ ಇಂಜಿನಿಯರ್ 1 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಕನ್ಫ್ಯೂಸ್ ಆಗಬೇಡಿ, ನೀವು ಬರೆದಿರೋಂಥ ಪೋಸ್ಟ್ ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ. ಸೊ ಇ-ಎ-ಟಿದು ಕೀ ಆನ್ಸರ್ ಬಿಟ್ಟಿದ್ದಾರೆ ಅಂದ್ರೆ ಮಾತ್ರನೇ ಅದು ನಿಮ್ಮ ಕೀ ಆನ್ಸರ್ ಆಗುತ್ತೆ. ಓಕೆ, ಬಟ್ ನಿಮ್ಮದು ಸಹ ಸದ್ಯದಲ್ಲೇ ಬಿಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂತಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅವ್ರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ನೀವು ಇನ್ನೂ ಪೇಷನ್ಸ್ ಇಂದ ಇರಬೇಕಾಗುತ್ತೆ. ಅಂಡ್ ನಿಮ್ಮ ರೀ ಎಕ್ಸಾಮ್ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಆಗಲ್ಲ, ಇದನ್ನು ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಗೋದು ಸಹ ಡೌಟು. ಆ ಥರ ಆಗೋದಿದೆ, ನಿಮ್ಮೆಲ್ಲರಿಗೂ ಸಹ ಇಮೇಲ್ ಬರ್ತಾ ಇತ್ತು. ಅಂಡ್ ಅಫಿಷಿಯಲ್ ಆಗಿ ಸಹ ಇಲ್ಲೂ ಸಹ ಆನ್ಲೈನ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಅವರು ಆನ್ಲೈನ್ ಅಲ್ಲಿ ಅನೌನ್ಸ್ ಮಾಡೋದಲ್ಲದೆ ಸ್ಟೂಡೆಂಟ್ಸ್ಗೆ ಪರ್ಸನಲ್ ಆಗಿ ಇಮೇಲ್ ಕಳಿಸಿದ್ದಾರೆ. ಹೂ ಓವರ್ ಹ್ಯಾಸ್ ಬಿನ್ ಅಫೆಕ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟರ್, ಆ ಸೆಂಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ರೀ ಎಕ್ಸಾಮ್ ನಡೆಯುತ್ತೆ ಅಂತ ಆ ಇಮೇಲ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಇಮೇಲ್ ನಾನು ಆಕ್ಚುಲಿ ಸ್ಕ್ರೀನ್ ಶಾಟ್ ತಗೊಂಡಿಲ್ಲ. ಓಕೆ, ಎನಿವೇ ನಾಟ್ ಎ ಪ್ರಾಬ್ಲಮ್. ಬಟ್ ನಿಮಗೆ ರೀ ಎಕ್ಸಾಮ್ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಹೂ ಅಫೆಕ್ಟೆಡ್ ಫ್ರಮ್ ದಟ್ ಸೆಂಟರ್, ಆ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಆಗುತ್ತೆ. ಅದಾದ ನಂತರನೇ ನಿಮಗೆ ಕೀ ಆನ್ಸರ್ಸು ಇದೇ ತರನೇ ಇಲ್ಲೇನು ನಾವು ನೋಡ್ತಾ ಇದೀವಲ್ಲ ರಿಸಲ್ಟ್ ಅಲ್ಲಿ. ಸೊ ರಿಟರ್ನ್ ಟೆಸ್ಟ್ ರಿಸಲ್ಟ್ಸ್ ಈ ತರ ಏನ್ ಬಿಟ್ಟಿದ್ದಾರೆ. ಸೊ ಫಸ್ಟ್ ನಿಮ್ಮ ರಿಟರ್ನ್ ಟೆಸ್ಟ್ ನೋಡಿ, ಇಲ್ಲಿ ರಿಟರ್ನ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಟ್ರೈನಿ ಇಂಜಿನಿಯರ್ಸ್ ಅಂತ ಬಿಟ್ಟಿದ್ರು. ಅದೇ ತರ ನಿಮಗೂ ಸಹ ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಬಿಟ್ಟಿದ್ರು. ಅದೇ ತರ ಡೌನ್ಲೋಡ್ ಮಾಡಿ ಎಕ್ಸಾಮ್ ಬರ್ದಿದ್ರಿ. ಅಂಡ್ ಅದಾದ ನಂತರ ರಿಟರ್ನ್ ಟೆಸ್ಟ್ ಆನ್ಸರ್ ಅಂತಾನೂ ಸಹ ಬರ್ಬೇಕು ನಿಮಗೆ, ಅದನ್ನು ಬರುತ್ತೆ. ಅದಾದ ನಂತರ ನಿಮಗೆ ಫೈನಲ್ ಕೀ ಆನ್ಸರ್ಸ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅದನ್ನು ಲಿಸ್ಟ್ ನ ನೀವು ಇಲ್ಲಿ ರಿಸಲ್ಟ್ಸ್ ಅಲ್ಲಿ ನೋಡ್ಬೋದು. ಸೊ ಈ ರಿಸಲ್ಟ್ಸ್ ಅಲ್ಲಿ ನಿಮಗೆ ಲಿಸ್ಟ್ ಕಾಣುತ್ತೆ ಇನ್ ಕೇಸ್ ಎಲ್ಲ ಕಂಪ್ಲೀಟ್ ಆದ್ರೆ. ಓಕೆ, ಬಟ್ ಯಾಕಂತಂದ್ರೆ ಈಗ ಅವರು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ದು ಇನ್ನು ಏನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲದ ಕಾರಣದಿಂದ ನೀವು ಇನ್ನು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಏನಾಯ್ತು ಅಂತ. ಸೊ ನಿಮಗೆ ಈ ಒಂದು ಅಪ್ಡೇಟ್ ಕೊಡ್ಬೇಕಂತ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂತಂದ್ರೆ ಇನ್ನೊಂದು 1 ಮಂತ್ ಆರ್ 2 ಮಂತ್ಸ್ ವೆಯ್ಟ್ ಮಾಡಿ. ಅಂಡ್ ಅವರು ಸಹ ಡೇಟ್ಸ್ ಟೈಮ್ ಎಲ್ಲ ನೋಡ್ಕೋಬೇಕಾಗಿದೆ. ಈಗ ಯಾಕಂದ್ರೆ ಎಲೆಕ್ಷನ್ಸ್, ಕೋಡ್ ಆಫ್ ಕಂಡಕ್ಟ್ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಎಕ್ಸಾಮ್ ಸೆಂಟರ್ಸ್ ಅದೆಲ್ಲ ಸಿಗೋದಕ್ಕೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ.
ಆ್ಯಂಡ್ ನಿಮ್ಮ ರಿಸಲ್ಟ್ಸು ಸಹ ಬರುತ್ತೆ. ಆಲ್ ಬೆಂಗಳೂರು ಕಾಂಪ್ಲೆಕ್ಸ್ EAT ಆ್ಯಂಡ್ ಟೆಕ್ನಿಷಿಯನ್ಸ್ ವಿದ್ಯಾರ್ಥಿಗಳಿಗೆ ಇದೊಂದು ಶಾರ್ಟ್ ಇನ್ಫಾರ್ಮೇಷನ್. ಓಕೆ, ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ ವಿ ವಿಲ್ ಬಿ ಪೋಸ್ಟಿಂಗ್ ಇನ್ ವೆರಿ ಶಾರ್ಟ್ ಟೈಮ್. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ತುಂಬ ಜನ ವಿದ್ಯಾರ್ಥಿಗಳು ಸಹ ಅಫೆಕ್ಟ್ ಆಗಿದ್ರು ಈ ಪರ್ಟಿಕ್ಯುಲರ್ ಎಕ್ಸಾಮಿನೇಷನಲ್ಲಿ ಬಿಕಾಸ್ ಆಫ್ ದ ಪೇಮೆಂಟ್ ಇಶ್ಯೂಸ್. ಪೇಮೆಂಟ್ ಬೆಂಗಳೂರು ಕಾಂಪ್ಲೆಕ್ಸ್ ಮಾಡೋದು ಬಿಟ್ಟು ಗಾಜಿಯಾಬಾದ್ಗೆ ಮಾಡಿದ್ರು. ಸೊ ಈ ಕಾರಣದಿಂದ ಅವ್ರಿಗೂ ಸಹ ಅಡ್ಮಿಟ್ ಕಾರ್ಡೇ ಬಂದಿಲ್ಲ. ಸೊ ಆ ಥರದ ವಿದ್ಯಾರ್ಥಿಗಳು ನೆಕ್ಸ್ಟ್ ಟೈಮ್ ತುಂಬ ಹುಷಾರಾಗಿರ್ರಿ. ಯಾವುದೇ ಅಪ್ಲಿಕೇಶನ್ ಹಾಕ್ತೀರಾ ಅಂತಂದರೆ ಒಂದಲ್ಲ ಎರಡು ಸಲ ರಿವ್ಯೂ ಮಾಡಿ. ಪ್ರಿವ್ಯೂ ಅಂತ ಅದಕ್ಕೆ ಅವರೊಂದು ಆಪ್ಷನ್ ಕೊಟ್ಟಿರ್ತಾರೆ. ಡೈರೆಕ್ಟಾಗಿ ಸಬ್ಮಿಟ್ ಮಾಡದೇ ಇದ್ದಾಗ ಪ್ರಿವ್ಯೂ ಅಂತ ಕೊಟ್ಟಿರ್ತಾರೆ. ಆ ಪ್ರಿವ್ಯೂನಲ್ಲಿ ನೋಡ್ಕೊಳ್ಳಿ ಯಾವ ಯಾವ ಎಕ್ಸಾಮ್ಗೆ ಏನು ಪೋಸ್ಟ್ಗೆ ಹಾಕ್ತಾ ಇದ್ದೀರಾ ಏನಂತ. ಪೇಮೆಂಟ್ ಮಾಡಬೇಕಾದ್ದಾಗೂ ಸಹ ಅವ್ರು ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ಸ್ ತುಂಬ ಕ್ಲಿಯರ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಗೈಸ್. ಓಕೆ, ಡು ನಾಟ್ ಗೋ ಬೈ ಬ್ಲೈಂಡ್ಲಿ. ಗೊತ್ತಿಲ್ಲ ಅಂತಂದೆ ಕೇಳಿ ಹಾಕೋದ್ರಿಂದ ಏನು ವೇಸ್ಟ್ ಆಗಲ್ಲ, ಬಟ್ ಆತರ ಪಟ್ಟು ಮಾಡೋದ್ರಿಂದ ತುಂಬ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಓಕೆ, ಐ ಸ್ಟ್ರಾಂಗ್ಲಿ tell you to be conscious when doing some work. Okay, and I wish you all the best guys, and see you in the next session. Good day guys, take care, bye.